ವಿಟಮಿನ್ಗಳು ಹಾಗೂ ಪೋಷಕಾಂಶಗಳು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಪೋಷಕಾಂಶಗಳು ಮೂಲಭೂತ ಅಂಶಗಳು. ದೇಹದ ಬೆಳವಣಿಗೆ, ಶಕ್ತಿ, ದುರಸ್ತಿ ಮತ್ತು ಸಾಮಾನ್ಯ ಕಾರ್ಯಗಳಿಗೆ ಅಗತ್ಯವಾದ ಪದಾರ್ಥಗಳನ್ನು ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಎಂದು ಕರೆಯುತ್ತಾರೆ. ಪ್ರಮುಖ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಕೊಬ್ಬು, ವಿಟಮಿನ್, ಖನಿಜಾಂಶ ಮತ್ತು ನೀರು. ಕಾರ್ಬೋಹೈಡ್ರೇಟ್ ದೇಹದ ಪ್ರಮುಖ ಶಕ್ತಿ ಮೂಲ. ಪ್ರೋಟೀನ್ ದೇಹದ ಬೆಳವಣಿಗೆ ಮತ್ತು ಅಂಗಾಂಶಗಳ ದುರಸ್ತಿಗೆ ಪ್ರಮುಖ. ಕೊಬ್ಬು ಶಕ್ತಿಯನ್ನು ಸಂಗ್ರಹಿಸುವುದರ ಜೊತೆಗೆ ದೇಹಕ್ಕೆ ಶಕ್ತಿ ನೀಡುತ್ತದೆ. ವಿಟಮಿನ್ಗಳು ದೇಹದ ವಿವಿಧ ಜೈವಿಕ ಕ್ರಿಯೆಗಳನ್ನು ನಿಯಂತ್ರಿಸಲು ಅಗತ್ಯ. ಖನಿಜಾಂಶಗಳು ದೇಹದ ಬೆಳವಣಿಗೆ ಮತ್ತು ವಿವಿಧ ಶಾರೀರಿಕ ಕಾರ್ಯಗಳಿಗೆ ಅಗತ್ಯ. ನೀರು ದೇಹದ ತಾಪಮಾನ ನಿಯಂತ್ರಣ, ಪೋಷಕಾಂಶ ಸಾಗಣೆ ಮತ್ತು ತ್ಯಾಜ್ಯ ವಿಸರ್ಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಮತೋಲಿತ ಆಹಾರದಲ್ಲಿ ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಸೂಕ್ತ ಪ್ರಮಾಣದಲ್ಲಿರುತ್ತವೆ. ವಿಟಮಿನ್ಗಳನ್ನು ಮುಖ್ಯವಾಗಿ ಕೊಬ್ಬಿನಲ್ಲಿ ಕರಗುವ ಮತ್ತು ನೀರಿನಲ್ಲಿ ಕರಗುವ ವಿಟಮಿನ್ಗಳಾಗಿ ವಿಂಗಡಿಸಲಾಗುತ್ತದೆ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ, ಡಿ, ಇ ಮತ್ತು ಕೆ. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಕಾಂಪ್ಲೆಕ್ಸ್ ಮತ್ತು ಸಿ. ವಿಟಮಿನ್ ಎ ದೃಷ್ಟಿ ಮತ್ತು ಕಣ್ಣುಗಳ ಆರೋಗ್ಯಕ್ಕೆ ಪ್ರಮುಖ. ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಗುರುಡುತನ ಉಂಟಾಗಬಹುದು. ವಿಟಮಿನ್ ಎಯ ಮೂಲಗಳು ಕ್ಯಾರೆಟ್, ಹಸಿರು ಸೊಪ್ಪು, ಹಾಲು ಮತ್ತು ಮೊಟ್ಟೆ. ವಿಟಮಿನ್ ಬಿ1 ಥಿಯಾಮಿನ್, ಕಾರ್ಬೋಹೈಡ್ರೇಟ್, ಚಯಾಪಚಯ ಮತ್ತು ನರಗಳ ಕಾರ್ಯಕ್ಕೆ ಪ್ರಮುಖ. ವಿಟಮಿನ್ ಬಿ1 ಕೊರತೆಯಿಂದ ಬೆರಿ ಉಂಟಾಗಬಹುದು. ವಿಟಮಿನ್ ಬಿ2 ರೈಬೋಫ್ಲೇವಿನ್ ಶಕ್ತಿಯ ಚಯಾಪಚಯದಲ್ಲಿ ಪ್ರಮುಖ. ವಿಟಮಿನ್ ಬಿ3 ನಿಯಾಸಿನ್ ಕೊರತೆಯಿಂದ ಪೆಲಗ್ರಾ ಉಂಟಾಗಬಹುದು. ಪೆಲಗ್ರಾದ ಪ್ರಮುಖ ಲಕ್ಷಣಗಳನ್ನು 3ಡಿ ಡರ್ಮ್ಯಾಟಿಟಿಸ್, ಡಯೇರಿಯಾ, ಡೆಮೆನ್ಷಿಯಾ ಎಂದು ನೆನಪಿಡಬಹುದು. ವಿಟಮಿನ್ ಬಿ9 ಫಾಲಿಕ್ ಆಮ್ಲ ಡಿಎನ್ಎ ನಿರ್ಮಾಣ ಮತ್ತು ಕೆಂಪು ರಕ್ತ ಕಣಗಳ ನಿರ್ಮಾಣದಲ್ಲಿ ಪ್ರಮುಖ. ಗರ್ಭಾವಸ್ಥೆಯಲ್ಲಿ ಫೋಲಿಕ್ ಆಮ್ಲಗಳು ಭ್ರೂಣದ ನರನಾಳದ ದೋಷಗಳನ್ನು ತಡೆಯಲು ಪ್ರಮುಖ. ವಿಟಮಿನ್ ಬಿ12 ಕೆಂಪು ರಕ್ತಕಣಗಳ ನಿರ್ಮಾಣ ಮತ್ತು ನರಮಂಡಲದ ಸಾಮಾನ್ಯ ಕಾರ್ಯಕ್ಕೆ ಅಗತ್ಯ. ಬಿ12 ಕೊರತೆಯಿಂದ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಉಂಟಾಗಬಹುದು. ವಿಟಮಿನ್ ಸಿ ಕಾಲಜನ್ ನಿರ್ಮಾಣ ಮತ್ತು ಗಾಯ ಗುಣ ಮಾಡಲು ಪ್ರಮುಖ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಉಂಟಾಗುತ್ತದೆ. ವಿಟಮಿನ್ ಸಿಯ ಉತ್ತಮ ಮೂಲಗಳು ಸಿಟ್ರಿಕ್ ಹಣ್ಣುಗಳು, ನೆಲ್ಲಿಕಾಯಿ, ಪೇರಲೆ ಮತ್ತು ಟೊಮೆಟೊ. ವಿಟಮಿನ್ ಡಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹೀರಿಕೊಳ್ಳುವಿಕೆಗೆ ಪ್ರಮುಖ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಉಂಟಾಗಬಹುದು. ವಯಸ್ಕರಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಆಸ್ಟಿಯೋಮಲೇಸಿಯಾ ಉಂಟಾಗಬಹುದು. ಸೂರ್ಯನ ಯುವಿಬಿ ಕಿರಣಗಳ ಸಹಾಯದಿಂದ ಚರ್ಮದಲ್ಲಿ ವಿಟಮಿನ್ ಡಿ ನಿರ್ಮಾಣವಾಗುತ್ತದೆ. ವಿಟಮಿನ್ ಇ ಪ್ರಮುಖ ಉತ್ಕರ್ಷಣ ನಿರೋಧಕ. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಪ್ರಮುಖ. ವಿಟಮಿನ್ ಕೆ ಕೊರತೆಯಿಂದ ರಕ್ತಸ್ರಾವದ ಪ್ರವೃತ್ತಿ ಹೆಚ್ಚಾಗಬಹುದು. ಖನಿಜಗಳು ಕಬ್ಬಿಣ ಹಿಮೋಗ್ಲೋಬಿನ್ನ ನಿರ್ಮಾಣಕ್ಕೆ ಅಗತ್ಯ. ಕಬ್ಬಿಣದ ಕೊರತೆಯಿಂದ ಕಬ್ಬಿಣ ಕೊರತೆಯ ಅನಿಮಿಯಾ ಉಂಟಾಗುತ್ತದೆ. ಕಬ್ಬಿಣದ ಉತ್ತಮ ಆಹಾರ ಮೂಲಗಳಲ್ಲಿ ಹಸಿರು ಸೊಪ್ಪು, ಬೇಳೆ, ಮಾಂಸ ಮತ್ತು ಕೆಲವು ಧಾನ್ಯಗಳು ಸೇರಿವೆ. ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳ ನಿರ್ಮಾಣಕ್ಕೆ ಪ್ರಮುಖ. ಕ್ಯಾಲ್ಸಿಯಂ ಸ್ನಾಯು ಸಂಕೋಚನ ಮತ್ತು ನರ ಸಂದೇಶಗಳಲ್ಲಿ ಕೂಡ ಪಾತ್ರವಹಿಸುತ್ತದೆ. ಫಾಸ್ಫರಸ್ ಮೂಳೆ ಮತ್ತು ಹಲ್ಲುಗಳ ಜೊತೆಗೆ ಎಟಿಪಿ ಮತ್ತು ಡಿಎನ್ಎ ಯಲ್ಲೂ ಪ್ರಮುಖ. ಅಯೋಡಿನ್ ಥೈರಾಯ್ಡ್ ಹಾರ್ಮೋನುಗಳ ನಿರ್ಮಾಣಕ್ಕೆ ಅಗತ್ಯ. ಅಯೋಡಿನ್ ಕೊರತೆಯಿಂದ ಗೈಟರ್ ಉಂಟಾಗಬಹುದು. ಅಯೋಡಿನ್ ಕೊರತೆಯನ್ನು ತಡೆಯಲು ಅಯೋಡಿನ್ ಹೊಂದಿರುವ ಉಪ್ಪು ಬಳಸಲಾಗುತ್ತದೆ. ಸೋಡಿಯಂ ದೇಹದ ದ್ರವ ಸಮತೋಲನ ಮತ್ತು ನರ ಸಂದೇಶಗಳಲ್ಲಿ ಪ್ರಮುಖ. ಪೊಟ್ಯಾಷಿಯಂ ನರ ಮತ್ತು ಸ್ನಾಯುಗಳ ಸಾಮಾನ್ಯ ಕಾರ್ಯಕ್ಕೆ ಅಗತ್ಯ. ಜಿಂಕ್ ರೋಗನಿರೋಧಕತೆ, ಬೆಳವಣಿಗೆ ಮತ್ತು ಗಾಯ ಗುಣಮುಖವಾಗುವಿಕೆಯಲ್ಲಿ ಪ್ರಮುಖ. ಫ್ಲೋರೈಡ್ ಹಲ್ಲುಗಳ ಆರೋಗ್ಯಕ್ಕೆ ಸಹಾಯಕ. ಅಧಿಕ ಪ್ರಮಾಣವು ಫ್ಲೋರೋಸಿಸ್ಗೆ ಕಾರಣವಾಗಬಹುದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು. ಕಾರ್ಬೋಹೈಡ್ರೇಟ್ಗಳು 1 ಗ್ರಾಂಗೆ ಸುಮಾರು 4 ಕ್ಯಾಲರಿ ಶಕ್ತಿ ಬಿಡುಗಡೆ ಮಾಡುತ್ತದೆ.
ನೀಡುತ್ತದೆ. ಪ್ರೋಟೀನ್ಗಳು 1 ಗ್ರಾಮಿಗೆ ಸುಮಾರು 4 ಕ್ಯಾಲರಿ ಶಕ್ತಿ ನೀಡುತ್ತವೆ. ಒಂದು ಕೊಬ್ಬು 1 ಗ್ರಾಮಿಗೆ ಸುಮಾರು 4 ಕ್ಯಾಲರಿ ಶಕ್ತಿ ನೀಡುತ್ತದೆ. ಆದ್ದರಿಂದ ಕೊಬ್ಬು ಪ್ರತಿ ಗ್ರಾಮ್ಗೆ ಹೆಚ್ಚು ಶಕ್ತಿ ನೀಡುವ ಪೋಷಕಾಂಶ. ಗ್ಲೂಕೋಸ್ ದೇಹದ ಜೀವಕೋಶಗಳಿಗೆ ಪ್ರಮುಖ ತ್ವರಿತ ಶಕ್ತಿಯ ಮೂಲ. ಪ್ರೋಟೀನ್ಗಳ ಮೂಲ ಘಟಕಗಳು ಅಮೈನೋ ಆಮ್ಲಗಳು. ಕೊಬ್ಬಿನ ಮೂಲ ಘಟಕ ಕೊಬ್ಬು ಆಮ್ಲಗಳು ಮತ್ತು ಗ್ಲಿಸರಾಲ್. ನಾರು ಡೈಟರಿ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯಕ. ಕೊರತೆ. ವಿಟಮಿನ್ ಎ ರಾತ್ರಿ ಕುರುಡುತನ, ವಿಟಮಿನ್ B1 ಬೆರಿ, B3 ಫೆಲಗ್ರಾ, B9 ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಭ್ರೂಣದ ನರನಾಳದ ದೋಷಗಳ ತಡೆಗೆ ಪ್ರಮುಖ. B12 ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ನರ ಸಮಸ್ಯೆಗಳು. ವಿಟಮಿನ್ ಸಿ ಸ್ಕರ್ವಿ, ಡಿ ರಿಕೆಟ್ಸ್, ಕೆ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ, ಕಬ್ಬಿನ ಅನಿಮಿಯಾ, ಅಯೋಡಿನ್ ಗೈಟರ್, ಕ್ಯಾಲ್ಸಿಯಂ ಮೂಳೆ ದುರ್ಬಲ, ಎ ಕಣ್ಣು ನೈಟ್ ಬ್ಲೈಂಡ್ನೆಸ್. B1 ಥಿಯಾಮಿನು ಬೆರಿ, B3 ನಿಯಾಸಿನ್ ಫೆಲಗ್ರಾ, B9 ಫಾಲಿಕ್ ಆಮ್ಲ, DNA RBC ಗರ್ಭಾವಸ್ಥೆಯಲ್ಲಿ ಪ್ರಮುಖ. B12 ರಕ್ತ ನರಮಂಡಲ, ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ, ಸಿ ಸ್ಕರ್ವಿ, ಡಿ ರಿಕೆಟ್ಸು ಸೂರ್ಯನ ಬೆಳಕು, ಇ ಆಂಟಿಆಕ್ಸಿಡೆಂಟು, ಕೆ ರಕ್ತ ಹೆಪ್ಪುಗಟ್ಟುವಿಕೆ, ADK ಕೊಬ್ಬಿನಲ್ಲಿ ಕರಗುವವು, ಬಿ ಮತ್ತು ಸಿ ನೀರಿನಲ್ಲಿ ಕರಗುವವು, ಐರನ್ನು ಹಿಮೋಗ್ಲೋಬಿನ್ ಅನಿಮಿಯಾ, ಕ್ಯಾಲ್ಸಿಯಮ್ಮು ಮೂಳೆ ಪ್ಲಸ್ ಹಲ್ಲು, ಅಯೋಡಿನು ಥೈರಾಕ್ಸಿನು ಗೈಟರು, ಸೋಡಿಯಮ್ಮು ದ್ರವ ಸಮತೋಲನ ನರ ಸಂದೇಶ, ಜಿಂಕು ರೋಗನಿರೋಧಕತೆ ಗಾಯ ಗುಣಮುಖ, ಕಾರ್ಬೋಹೈಡ್ರೇಟ್ 4 ಕ್ಯಾಲರಿ ಫರ್ ಗ್ರಾಮ್ಗೆ, ಪ್ರೋಟೀನು 4 ಕ್ಯಾಲರಿ ಫರ್ ಗ್ರಾಮ್, ಫ್ಯಾಟು 9 ಕ್ಯಾಲರಿ ಫರ್ ಗ್ರಾಮ್.